ಅಕ್ಕ ಮಹಾದೇವಿ ಹೇಳೋದಿಲ್ಲ, ಎಷ್ಟು ಚಂದ ಒಂದು ಎರಡು ಉದಾಹರಣೆ ಕೊಡ್ತಾಳೆ. ಎರಡು ಉದಾಹರಣೆ ಕೊಡ್ತಾಳೆ. ಹಿಂಡ ನಗಲಿ ಹಿಡಿ ಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆ. ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುಗಳ ನೆನೆವಂತೆ ನಾ ನೆನಿತೀನಿ ಅಂತ. ನೆನೆಸೋದು ಹೆಂಗೆ? ಅಕ್ಕ ಮಹಾದೇವಿ ಎಷ್ಟು ಸುಂದರ ಹೇಳ್ತಾರೆ. ನಾ ಹೆಂಗೆ ನೆನೆಸ್ತೇನೆ ಭಗವಂತ, ನನ್ನ ಸ್ಮರಣ ಹೆಂಗೆ ಮಾಡ್ತೇನೆ ಅಂದರೆ, ಒಂದು ಆನೆ ಮಾಡ್ದಂಗೆ, ಒಂದು ಗಿಳಿ ಮಾಡ್ದಂಗೆ. ಆನೆ ಹೆಂಗೆ ಆಕೆ ಉದಾಹರಣೆ ಕೊಡ್ತಾಳೆ ಅಕ್ಕ ಮಹಾದೇವಿ. ಆನೆ ಅರಣ್ಯದಾಗ ಎಷ್ಟು ಮಸ್ತಾಗಿರ್ತದೆ. ಸ್ವಾತಂತ್ರ್ಯದಂಥ ಅದ್ಭುತ ವಸ್ತು ಯಾವುದದ ಜಗತ್ತಿನಾಗ? ಅಷ್ಟು ಸ್ವಾತಂತ್ರ್ಯ. ಏನು ಆನೆ ಮಸ್ತಾಗಿತ್ತು. ಒಂದು ಸಲ ಸಿಕ್ಬಿಡ್ತು, ಮನುಷ್ಯನ ಕೈಯಾಗ ಸಿಕ್ತು. ಮನುಷ್ಯ ಈ ಜಗತ್ತಿಗೆ ಬಂದಿದ್ದು ಎದಕ್ಕೆ? ಬಂಧನಕ್ಕೆ ಹಾಕಾಕ ಬಂದಷ್ಟು. ಏನು ಸಿಕ್ತೋ ಹಾಕಿದ. ಅದರ ಸ್ವಾತಂತ್ರ್ಯವನ್ನೇ ತೆಗೆದು ಹಾಕಿದ. ಅಷ್ಟೇ ಅಲ್ಲ, ಬದುಕೋ ಸ್ವಾತಂತ್ರ್ಯವನ್ನು ತೆಗೆದು ಹಾಕಿದ. ನಮಗಾಗಿ ಬದುಕ್ತಾವ ಅಂದ, ಎಲ್ಲವೂ ನಮಗಾಗಿ ಅಂದ. ಹಿಂಗಂದು ತಾನೂ ಸ್ವಾತಂತ್ರ್ಯ ಕಳ್ಕೊಂಡ, ಅವ್ರದ್ದು ಸ್ವಾತಂತ್ರ್ಯವನ್ನು ಕಳೆದ. ಏನು ಯುದ್ಧ ಮಾಡಿ ಯಾರು ಸ್ವಾತಂತ್ರ್ಯ ತಂದ? ನಾಶ ಮಾಡಿದಷ್ಟೆ. ಹಂಗೆ ಅದು ಬಂತು, ಸಿಕ್ತು ಮನುಷ್ಯನ ಕೈಯೊಳಗೆ. ಮೋಸ ಮಾಡಿ ಕೆಡುದ, ಅದನ್ನು ಓದು ಪಳಗಿಸಿದ. ಇದೇನು ಆನೆ ಅದ ಅಲ್ಲ, ಹಿಂಡನು ಅಗಲಿ, ತಮ್ಮೆಲ್ಲ ಜನರನ್ನು ಅಗಲಿ, ತಮ್ಮ ಬಂಧು ಬಾಂಧವರನ್ನೆಲ್ಲ ಅಗಲಿ. ಈ ಆನೆ ಹಿಡಿ ಒಡೆಯಿತು, ಇವನ ಕೈಯಾಗ ಸಿಕ್ಕಾಗ ಅದಕ್ಕೆ ಏನು ನೆನಪಾಗ್ತದೆ ಅಂದ್ಲು ಅಕ್ಕ ಮಹಾದೇವಿ. ಏನು ನೆನಪಾಗ್ತದೆ? ಇವರೆಲ್ಲ ಹುಲ್ಲು ಹಾಕ್ಯಾರ, ಮುಂದೆ ಧಾನ್ಯ ಇಟ್ಟಾರ, ಆದರೆ ಅದರ ಲಕ್ಷ್ಯ ಮಾತ್ರ ಇಲ್ಲಿಲ್ಲ. ಹಿಡಿ ಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ. ಏನು ವಿಂಧ್ಯಾದ್ರಿ ಅದ, ಸಹ್ಯಾದ್ರಿ ಅದ, ಪೂರ್ವ ಘಟ್ಟಗಳದಾವ, ಮಸ್ತ್ ಸಾಮ್ರಾಜ್ಯ, ಆನೆಗಳ ಸಾಮ್ರಾಜ್ಯ. ಅಂಥದನ್ನು ನೆನೆಸ್ತದ ಮನುಷ್ಯನಾಗ. ಹೊರಗೆ ಸ್ವಾತಂತ್ರ್ಯ ಹೋಗ್ಯದ, ಆದರೆ ಒಳಗೆಲ್ಲ ಮನಸ್ಸ ವಿಂಧ್ಯದ ಕಡೆ ಅದ. ತನ್ನ ಸಾಮ್ರಾಜ್ಯ ಅದೇನು ಅರಣ್ಯ ಅದ, ಅದನ್ನೇ ಕಲ್ಪಿಸಿಕೋತದೆ. ಇವನ ಮನೆ ತಗೊಂಡು ಏನು ಮಾಡೋದು? ಇವನು ಒಂದು ಆನೆ ಮೇಲೆ ಏನರ ಹಿಂಗೆ ಕಟ್ಟಿರ್ತಾನೆ. ಅದಕ್ಕಿದೆಲ್ಲ ಬೇಕಾಗೋದಿಲ್ಲ. ಹೋಗಿ ನೋಡ್ರಿ ನೀವು ಸಹ್ಯಾದ್ರಿ ಬೆಟ್ಟಗಳಲ್ಲಿ ಅಥವಾ ಪೂರ್ವ ಘಟ್ಟಗಳಲ್ಲಿ ಏನು ಆನೆಗಳು ತಿರುಗ್ತಾವ, ಎಂಥ ಸ್ವಚ್ಛಂದವಾಗಿ ಓಡಾಡಿಕೊಂಡಿರ್ತಾವ ಅರಣ್ಯದಾಗ. ಎಷ್ಟು ಆನಂದವಾಗಿರ್ತಾವೆ. ಅವಕ್ಕೇನು ಯಾರೇ ಗುಡಿ ಕಟ್ಟಿ, ಇದು ಯಾವುದು ಕಟ್ಟಡ ಕಟ್ಟಿರ್ತಾರೇನು, ಅದರ ಮೇಲೆ ಯಾರೇ ಕಟ್ಟಡ ಹಾಕಿರ್ತಾರೇನು, ಅದಕ್ಕೇನರ ತಂದು ಯಾರೇ ಇಡ್ತಾರೇನು? ಏನೂ ಮಾಡೋದಿಲ್ಲ. ಅಷ್ಟು ಸ್ವಚ್ಛಂದಾಗಿ ಹೋಗಿರ್ತಾವೆ. ಅಂಥ ಆನೆ ಇವ ತಂದು ಬಹಳ ಎಲ್ಲದಕ್ಕೆ ವ್ಯವಸ್ಥೆ ಮಾಡಿದ. ಆದರೆ ಎಲ್ಲ ವ್ಯವಸ್ಥಾದ ತಿನ್ನಾಕದ, ಉಣ್ಣಾಕದ, ತಿಕ್ಕವ್ರದಾರ, ಸ್ನಾನ ಮಾಡಿಸೋರದಾರ, ಕೊರತೆ ಆಗಲಾರ್ದಂಗೆ ಮಾಡ್ತಾರೆ. ಆದರೆ ಏನು ಮಾಡೋದು? ಅದರ ಮನಸ್ಸು ಮಾತ್ರ ಅಲ್ಲೇ ಅದ. ಮನಸ್ಸೆಲ್ಲ ವಿಂಧ್ಯವನ ನೆನೀತಾ ಇದೆ. ಅಕ್ಕ ಮಹಾದೇವಿಯವರು ಹೇಳ್ತಾರೆ, ನಾನು ನೆನೆಸೋದು ಚನ್ನಮಲ್ಲಿಕಾರ್ಜುನ. ಹಗಲೇನೂ ರಾತ್ರಿ ನನ್ನ ಮನಸ್ಸಲ್ಲೇ, ದೇಹ ಇಲ್ಲೇ, ಜಗತ್ತಿನಾಗ ಬದುಕ್ತೇನೆ, ಆದರೆ ಅದನ್ನು ನೆನೆಸಿಕೋತೀನಿ ಮನಸ್ಸಿನಲ್ಲಿ. ವಿಂಧ್ಯ ಆನೆಗೆ ಹೆಂಗೆ ವಿಂಧ್ಯವೋ ಹಾಗೆ ನನಗೆ ಚನ್ನಮಲ್ಲಿಕಾರ್ಜುನ ಅಂದ್ಲು. ಆ ಬಳಿಕ ಎರಡನೇದ್ದೊಂದು ಉದಾಹರಣೆ ಕೊಟ್ಲು.
ಬಂಧನಕ್ಕೆ ಬಂದ ಗಿಳಿ, ಬಂಧನಕ್ಕೆ ಬಂತು ಗಿಳಿ, ತನ್ನ ಬಂಧುಗಳ ನೆನೆಸ್ತದಿಲ್ಲ. ಬಂಧನಕ್ಕೆ ಬಂತು ಸಿಕ್ತು ಮನುಷ್ಯನ ಕೈಯೊಳಗೆ, ಅದಕ್ಕೆ ಎಲ್ಲ ಸುರಕ್ಷಿತ ಮನಿ ಕಟ್ಟ್ಯಾರ, ಅದಕ್ಕಾಗಿ ಪಿಂಜರ ಹಾಕ್ಯಾರ, ಹಣ್ಣ ಇಟ್ಟಾರೆ, ಬಹಳ ಅಪರೂಪದ ಹಣ್ಣುಗಳನ್ನು ತಿನ್ನಿಸ್ತಾರೆ. ಅದು ಹಣ್ಣು ತಿನ್ಕೋತ ಕನಸು ಕಾಣ್ತದೆ. ಏನು ಆಕಾಶದಾಗ ಅವು ಹಾಡ್ಕೋತ ಮಾಡ್ಕೋತ ಮಾತಾಡ್ಕೋತೇನು ಹಾರಿ ಹೋಗ್ತಾವಲ್ಲ, ತಮ್ಮ ಬಂಧು ಬಾಂಧವರು ಅವ್ರ ನೆನಪಾಗ್ತದೆ. ಇಲ್ಲಿ ಚಲೋ ಅದ ಅಂತ ಇಲ್ಲೇ ಕೂಡ್ಲಿಲ್ಲ, ನೆನಪಾಗೋದು ಅದು. ಎಷ್ಟು ಸುಂದರ ಎರಡು ಉದಾಹರಣೆಗಳು, ಇದಕ್ಕಿಂತ ಸುಂದರ ಇನ್ಯಾವ ಉದಾಹರಣೆ ಅದ? ನೆನಪ ಮಾಡಿಕೊಳ್ಳೋದು, ಸ್ಮರಣ ಮಾಡೋದು, ನಾಮಸ್ಮರಣ ಮಾಡೋದು, ದೇವರ ನೆನಪ ಮಾಡಿಕೊಳ್ಳೋದಂದ್ರೆ ಹೀಗೆ ಯಾವಾಗಲೂ ಆ ಕಡೆ ಲಕ್ಷ್ಯ. ಸುಮ್ಮನೆ ಮನಸ್ಸಿನಾಗ ಅದಿರಬೇಕು, ಜಗತ್ತಿನಾಗ ಕೆಲಸ ಮಾಡ್ಕೋತಿರಬೇಕು, ಜಗತ್ತಿನಾಗ ಒಳ್ಳೆ ಮಾತುಗಳನ್ನು ಆಡ್ಕೋತಿರಬೇಕು. ಆದರೆ ಮನಸ್ಸಿನಲ್ಲಿ ದೇವ ಇರಬೇಕು, ಮನಸ್ಸಿನಲ್ಲಿ ವಿಶ್ವ ಇರಬೇಕು. ಆಗ ಮನಸ್ಸು ಅಷ್ಟು ತನ್ಮಯತಾದರದ್ದು. ಅದು ಅಕ್ಕ ಮಹಾದೇವಿಯ ಸುಂದರ ಮಾತು. ಆಕೆ ಹೇಳ್ತಾಳ, ಚನ್ನ ಮಲ್ಲಿಕಾರ್ಜುನ ಹಿಂಗಾದರೆ ಎಷ್ಟು ಆನಂದ ಇರ್ತದೆ, ಎಷ್ಟು ಆನಂದವಾಗಿರ್ತದೆ. ನಿಮ್ಮ ಅಂದವ ತೋರಯ್ಯ, ನಮಗೇನು ಬೇಕಾಗಿಲ್ಲ, ನಿನ್ನ ವೈಭವದ ಅಲ್ಲ, ಇದು ನೆನಪಿನಲ್ಲಿರಬೇಕಷ್ಟೆ. ಭಗವಂತನೇ ಇದೆಲ್ಲ ನಿನ್ನ ವೈಭವ, ಇದು ವಿಶ್ವಂದ್ರೆ ನಿನ್ನ ವೈಭವ. ಇದನ್ನು ನೋಡಿದಾಗ ನಿನ್ನ ಮನಸ್ಸು ನಿನ್ನ ಭಾವ ಮನಸ್ಸಿನಾಗ ನಿನ್ನ ಜಗತ್ತನ್ನು ನೋಡಿ ಆನಂದ ಪಡುವಂಥ ಮನಸ್ಸು ನನಗೆ. ಇದಕ್ಕೆ ನಾಮಸ್ಮರಣ ಅಂತ ಕರೆದಾರೆ. ಇದು ಸುಸ್ಮರಣ ರೂಪ ಧರ್ಮ, ಇದೆ ಧರ್ಮಾಚಾರ. ಎಷ್ಟು ಚಲೋ ಅದ ಧರ್ಮಾಚಾರ. ಇದು ಎರಡು ರೂಪ ಧರ್ಮಾಚಾರ. ಒಂದು, ನಮ್ಮ ಜೀವನದೊಳಗೆ ಏನೇನು ಅನುಭವಕ್ಕೆ ಬಂದಿರ್ತಾವ ಅದರಲ್ಲಿ ಚಲೋದನ್ನು ನೆನಪು ಮಾಡಿಕೊಳ್ಳೋದು. ಎರಡನೇದ್ದು, ನಮ್ಮನ್ನು ಮರೆತು, ಮನುಷ್ಯನ ಮರೆತು ವಿಶ್ವವನ್ನು ತಲೆಯೊಳಗೆ ಹಾಕಿಕೊಂಡಿರೋದು, ವಿಶ್ವವನ್ನು ನೆನೆಸಿಕೊಳ್ಳೋದು, ಬಹಳ ದೊಡ್ಡವರನ್ನು ನೆನೆಸೋದು ಅಥವಾ ಭಗವಂತನನ್ನೇ ನೆನೆಸೋದು, ಎರಡೂ ಅಷ್ಟು ಬಹಳ ಒಳ್ಳೆ. ಹಾಗಾಯಿತು ಅಂದರೆ ಮನಸ್ಸು ಸ್ವಚ್ಛ ಆಗ್ತದೆ. ಈಗ ಆಗೋದಿಲ್ಲೇನು? ಅಕ್ಕ ಮಹಾದೇವಿಯನ್ನು ನೆನೆಸಿದರೆ ಯಾರ ಮನಸ್ಸು ಕೆಡ್ತದೆ ಹೇಳಿ? ಯಾರ ಮನಸ್ಸು ಕೆಡ್ತದೆ? ಅಲ್ಲಮ ಪ್ರಭುಗಳನ್ನು ನೆನೆಸಿದರೆ ಯಾರ ಮನಸ್ಸು ಕೆಡ್ತದೆ? ಬಸವಣ್ಣನವರನ್ನು ನೆನೆಸಿದರೆ ಯಾರ ಮನಸ್ಸು ಕೆಡ್ತದೆ? ಆದರೆ ಕೆಲವ್ರನ್ನ ನೆನೆಸಿದರೆ ಮನಸ್ಸು ಹೊಲಸಾಗ್ತದೆ, ಗೊತ್ತಿಲ್ಲ. ಎರಡೂ ಆಗ್ತದೆ. ಯಾರನ್ನು ನೆನೆಸಿದರೆ ಮನಸ್ಸು ಸ್ವಚ್ಛ ಇರ್ತದೆ, ಅವರನ್ನು ನೆನೆಸೋದು. ಯಾವ ತತ್ವಗಳನ್ನು ಚಿಂತಿಸಿದರೆ ಮನಸ್ಸು ಸ್ವಚ್ಛ ಆಗ್ತದೆ, ಸುಂದರ ಆಗ್ತದೆ, ಅಂಥ ತತ್ವಗಳನ್ನು ಚಿಂತನೆ ಮಾಡೋದು, ಅದು ಬಹಳ ಮಹತ್ವದ್ದು. ಬೇಕು, ಸುಸ್ಮರಣ ಬೇಕು. ಮನುಷ್ಯಾಗ ಸುಸ್ಮರಣ ಬೇಕು. ಅದಕ್ಕೆ ಮಂತ್ರ ಅಂತ ಕರೆದರು. ಮಂತ್ರ ಬಹಳ ಮಹತ್ವದ್ದು. ಮನುಷ್ಯನೇ ನಿನ್ನ ಮರಿ, ಅದನ್ನು ನೆನಪಿಡು. ನಿನ್ನ ಮರಿ, ಆದರೆ ವಿಶ್ವವನ್ನು ತಲೆಯೊಳಗೆ ಹಾಕೋ. ಕೇವಲ ನಿನ್ನದನ್ನೇ ನೀನು ತಲೆಯಾಗ ಹಾಕ್ಕೊಂಡಿ ಅಂದರೆ ಮನಸ್ಸು ಬಹಳ ಸಣ್ಣದಾಗ್ತದೆ, ಬಹಳ ಚಿಕ್ಕದಾಗ್ತದೆ, ಬಹಳ ಚಿಕ್ಕ. ಯೋ ಭೂಮಾ ತದ್ದು ವೈ ಸುಖ, ಅಲ್ಪ ಇದು ದುಃಖ. ಭೂಮಾ ಸುಖ, ಅಲ್ಪ ಇದು ದುಃಖ. ಬಹಳ ಸಣ್ಣದಾಯಿತು ಮನಸ್ಸು,
ಅದು ಆತಂಕಕ್ಕೆ ಒಳಗಾಗ್ತದೆ. ಆವಾಗ ನೊಂದ್ಕೋತದೆ ಅಥವಾ ಎಲ್ಲ ಕಷ್ಟಗಳನ್ನು ಅನುಭವಿಸಕ್ಕೆ ಶುರು ಮಾಡ್ತದೆ, ತಾಪ ಆಗ್ತದೆ. ಮನಸ್ಸು ಸ್ವಲ್ಪ ಹರುವಾಯಿತು ಅಂದರೆ, ವಿಸ್ತಾರ ಆಯಿತು ಅಂದರೆ ಆನಂದ ಶುರುವಾಗ್ತದೆ. ಇದು ಸೂತ್ರ, ಆನಂದದ ಸೂತ್ರ ಇದು. ಬಹಳ ಸುಂದರ ಸೂತ್ರ ಇದು. ಎಷ್ಟೋ ಸೂತ್ರಗಳಿಂದ ಕಂಡುಹಿಡಿತಾರೆ ಜಗತ್ತಿನಾಗ. ಭಾಳಷ್ಟು ಈಗೆಲ್ಲ ಬರ್ತಾ ಅದಾವ. ಅದರಾಗ ಇದೊಂದು ಸೂತ್ರ ಭಾಳ ಅದ್ಭುತವಾದ ಸೂತ್ರ. ಮನಸ್ಸು ಸಣ್ಣದು ಮಾಡೋ ತಾಪ ಆಗ್ತದೆ, ಮನಸ್ಸು ದೊಡ್ಡದು ಮಾಡೋ ಸುಖ ಆಗ್ತದೆ. ಮನಸ್ಸು ಹೊಲಸು ಮಾಡೋ ತಾಪ ಆಗ್ತದೆ, ಮನಸ್ಸು ಸ್ವಚ್ಛ ಮಾಡೋ ಸುಖ ಆಗ್ತದೆ. ಎಷ್ಟು ಚಲೋ ಅದು. ಚಲೋದನ್ನು ನೆನಸು ಸುಖ ಆಗ್ತದೆ, ಕೆಟ್ಟದ್ದನ್ನು ನೆನಸು ದುಃಖ ಆಗ್ತದೆ. ಸರಳ ಇದು ಧರ್ಮ. ಅಧ್ಯಾತ್ಮ ಬಹಳ ಸುಲಭ, ಬಹಳ ಸುಲಭ. ಅಂದರೆ ಎಷ್ಟು ಅಂದರೆ ಏನಿದರಾಗಿಲ್ಲ ಅನ್ನುವಷ್ಟು ಸುಲಭ ಇರುತ್ತೆ, ಅಷ್ಟು ಸುಲಭ ಇರುತ್ತೆ. ನಾವು ಅದನ್ನು ಬಹಳ ತಾಪ ಮಾಡಿಕೊಳ್ಳುವಷ್ಟು ಅದನ್ನು ಗಂಭೀರ ಮಾಡಿಬಿಡ್ತು. ಅದೇ ತಾಪ ಕೊಡ್ತು. ನಮಗೇನು ತಿಳಿದಿಲ್ಲ ಅಂತೇವಿ, ಇದಕ್ಕಿಂತ ಹೆಚ್ಚಿಗೆ ಏನು ತಿಳಿಯೋದದ? ಜಗತ್ತಿನಾಗ ನಮ್ಮನ್ನು ಬಿಟ್ಟು ಇಷ್ಟೆಲ್ಲ ಜನ ಅದಾರ, ಇಷ್ಟೆಲ್ಲ ಜಗತ್ತದ. ಜಗತ್ತಿನ ಹಿಂದೆ ಒಂದಿಷ್ಟು ಸತ್ಯ ವಸ್ತು ಅದ. ತಿಳಿಯೋಕೆ ಏನಾಗ್ಯದ ಅದಕ್ಕೆ? ಅದು ಹೆಂಗೆ ಹಾಕಿರೋಲ್ದು? ಯಾಕೆ ಆರಾಮಾಗಿ ತಿಳ್ಕೊಳ್ಳೋದು, ಸುಮ್ಮನೆ ಆನಂದವಾಗಿರೋದು. ಇದಕ್ಕೆ ಧರ್ಮಾಚಾರ. ಮಂತ್ರಗಳನ್ನು ಸುಮ್ಮನೆ 1-2-3 ಮಂತ್ರ ಸುಮ್ಮನೆ ನೋಡ್ತಾರೆ. ಮಂತ್ರ ಅಂದರೆ ಏನು? ಏನಲ್ಲ, ಒಂದು ಹೆಸರು, ಸುಮ್ಮನೆ ಒಂದು ಹೆಸರು, ಆ ಹೆಸರಿಗೆ ತಕ್ಕ ಒಂದು ಭಾವ ಅಷ್ಟೆ. ನಾಮಕ್ಕೆ ತಕ್ಕ ಒಂದು ಭಾವ. ಈಗ ವಾಲ್ಮೀಕಿ ತಪಸ್ಸಿಗೆ ಕುಂತ ಅಂತ ಹೇಳ್ತಾರೆ, ಅವನಿಗೊಂದು ಮಂತ್ರ ಕೊಟ್ಟರು ಅಂತ ಹೇಳ್ತಾರೆ, ರಾಮ ಅಂತ. ಏನು ಮಾಡ್ತಂದ್ರೆ ಏನಿಲ್ಲ, ರಾಮ ಅನುಕೋತವಾದ ಆರಾಮಾಯ್ತು ಅಷ್ಟೆ. ಆರಾಮಾಯ್ತು. ಅದೆಲ್ಲ ಹಿಂದಿಂದೆಲ್ಲ ಹೋಯಿತು, ಮರಿತು. ಆ ಬಳಿಕ ಮನಸ್ಸನ್ನು ಗಿಡ ತುಂಬಿತು, ಹಳ್ಳ ತುಂಬಿತು, ನದಿ ತುಂಬಿತು, ಸುತ್ತಮುತ್ತ ಹಕ್ಕಿಗಳು ಹಾಡ್ತಿದ್ದು ಅದು ತುಂಬಿತು. ಅದೇ ರಾಮ, ಅದು ಅಭಿರಾಮ, ಅದೇ ಅದ್ಭುತವಾದಂಥ ಸೌಂದರ್ಯ. ರಾಮ ಅಂದರೆ ಸೌಂದರ್ಯ. ಅದೆಲ್ಲ ಮನಸ್ಸನ್ನು ತುಂಬಿತು. ಒಬ್ಬ ಮಹಾಕವಿ ತಯಾರ. ಹಾಗೆ ವಾಲ್ಮೀಕಿ ತನ್ನದೆಲ್ಲ ಮರೆತ ಬಳಿಕ ಮಸ್ತಾದ ಮರೆಸಿದ್ದೇ ರಾಮ. ಹಂಗೆ ನಾವು ಅಷ್ಟೇನು ತಪ್ಪು ನಾವು ಯಾರೂ ಮಾಡಿಲ್ಲ. ಅಷ್ಟು ಮಾಡೇವೇನು? ಅಷ್ಟು ಹೊಡೆದು ಬಡ್ದು ಕೊಂದು ನಾವೇನು ಬದುಕೇವೇನು? ಏನೋ ಅಪ್ಪಿ ಒಂದು ಸ್ವಲ್ಪ ನೀರು ಕುಡಿಸಿರ್ತೇವೆ ಹಾಲದಾಗ, ಅಕ್ಕಿಯಾಗ ಒಂದಿಟ್ಟು ಹಳ್ಳ ಕೂಡಿಸಿರ್ತೇವೆ, ಒಂದಿಷ್ಟು ಹಣ್ಣಿಗೆ ಒಂದಿಷ್ಟು ಬಣ್ಣ ಹಾಕಿರ್ತೇವೆ. ಹಿಂಗೆ ಒಂದು ಸಣ್ಣ ಪುಟ್ಟು ಮಾಡ್ಕೋತಿರ್ತೇವೆ. ಅವ ಹಿಂಗೆ ಮಾಡಿದ್ದಿಲ್ಲ, ಅಷ್ಟು ಅದ್ಭುತ ಮಾಡಿದ್ದ. ಏನೋ ಪಗಾರದ ಕೂಡ ಒಂದಿಷ್ಟು ಬೇರೆನೋ ಒಂದು ಸ್ವಲ್ಪ ತಗೋತಿರ್ತೇವೆ. ಏನು ದೊಡ್ಡ ಅಲ್ಲ, ಮರೆತು ಬಿಡಬೇಕಷ್ಟೆ, ಮರೆಯೋದು. ಇದೆಲ್ಲ ತೆಗೆದು ಹಾಕಿ ರಾಮ ಅಂದು ಬಿಡೋದು, ಅದೆಲ್ಲ ಮರೆತು ಬಿಡೋದು. ಯಾವುದು ಮರೆಸ್ತದೆ ಅದೇ ಮಂತ್ರ. ಕೆಟ್ಟದ್ದನ್ನೆಲ್ಲ ಮರೆಸಿ ಬಿಡ್ತದಲ್ಲ, ಮನಸ್ಸಿನಾಗ ಇರೋದು ಏನು ಹಳಿದದ ಅದನ್ನೆಲ್ಲ ಸ್ವಚ್ಛಗೊಳಿಸ್ತದಲ್ಲ, ಅದೇ ಮಂತ್ರ. ಮನನಾತ್. ಎಷ್ಟು ಚಲೋ ಹೇಳಿ. ಸುಮ್ಮನೆ ಹಿಂಗೆ ಮನನ ಮಾಡೋದರಿಂದ ಮನಸ್ಸನ್ನು ಎತ್ತರಿಸ್ತದೆ. ಅದೇ ಮಂತ್ರ ಇರಬೇಕು. ಒಂದು ಮಂತ್ರ ತಲೆಯಾಗಿತ್ತು ಅಂದರೆ ಉಳಿದು ಬಹಳ ಚಿಂತೆಗಳು ಸ್ವಲ್ಪ ಕಡಿಮೆ ಆಗ್ತವ. ಏನರೇ ಮಾಡೋದಕ್ಕಿಂತ ಸುಮ್ಮನೆ ಕೂತಾಗ ತಲೆಯಾಗ ಏನರೇ ಬರ್ತಿರ್ತದೆ. ಅದರ ಬದಲು ಒಂದು ಮಂತ್ರ ಇಟ್ಟು ಬಿಟ್ಟರೆ ಆರಾಮಿರ್ತದೆ. ಹಿಂದೆ ಹಳ್ಳಿಯವರು ನಿಮ್ಮದು ಹಳ್ಳಿನೇ, ಹಳೆಯ ಹಳ್ಳಿಯವರು 18ನೇ ಶತಮಾನದ ಹಳ್ಳಿಯವರು ಹೆಂಗಿದ್ರು ಅಂದರೆ ಕುಂತರೂ ಬಸವ, ನಿಂತರೂ ಬಸವ. ಅವ್ರಿಗೇನು ಬಸವಣ್ಣ ಗೊತ್ತಿರಲಿಲ್ಲ, ಆದರೆ ಕುಂತರೂ ಬಸವಣ್ಣ, ನಿಂತರೂ ಬಸವಣ್ಣ. ಸುಮ್ಮನೆ ಬಸವ ಅಂತಿದ್ರು, ಕೂಡ್ತಿದ್ರು, ನಿಲ್ತಿದ್ರು, ಊಟ ಮಾಡ್ತಿದ್ರು, ಮಲ್ಕೊಳ್ಳೋಕೆ ಬಸವ ಅನ್ನೋದು ಮಕ್ಕೊಂಬೇಡ.
ಏನಿರಲಿಲ್ಲ. ಅದು ಏನು ಮಾಡ್ತಿತ್ತು ಅಂದರೆ ಬಸವ ಶಬ್ದ ಮಹತ್ವದ್ದಲ್ಲ, ಆ ಶಬ್ದ ಏನು ಮಾಡ್ತಿತ್ತು ಅನ್ನೋದು ಭಾಳ ಮಹತ್ವದ್ದು. ಹಾಗೆ ಶಿವ ಅನ್ನೋದು ಯಾರೇ ಬೈದರು ಶಿವ ಎಷ್ಟು ಮಸ್ತ್ ಇರ್ತದೆ. ಮನ್ಯಾಗ ನಾ ಹೇಳೋದು ಹೊರಗಿನವ್ರದ್ದಲ್ಲ, ಮನ್ಯಾಗ ಅವ್ರು ಏನರ ಆಯಿತು ಶಿವ ಹೆಂಗೆ ಅನ್ಕೋತವಾಗ್ರಿ ಮನ್ಯಾಗ ಶಾಂತಿ ಶುರುವಾಗ್ತದೆ. ಮನ್ಯಾಗ ಶಾಂತಿ ಶುರುವಾಗ್ತದೆ. ಯಾಕೆ ಅನ್ರಿ ಅದ್ಯಾಕ ಅಂತ ಅವೇ ಶಬ್ದ ತಾಪ ಕೊಡ್ತದೆ, ಅದಕ್ಕೆ ಒಂದು ಬೇರೆ ಶಬ್ದ ಸುಖ ಕೊಡ್ತದೆ. ಎಷ್ಟು ಮಸ್ತ್ ಅದ, ಮಸ್ತ್. ಬುದ್ಧನ ಹತ್ತಿರ ಬಂದು ಒಬ್ಬರು ಬೈತಾರೆ, ನಿಮಗೆ ಗೊತ್ತದ ಘಟನೆ. ಬುದ್ಧನ ಹತ್ತಿರ ಬಂದು, ಬುದ್ಧನನ್ನು ಯಾರೂ ಬೈಯೋದಿಲ್ಲ ಸಾಮಾನ್ಯವಾಗಿ, ಅಷ್ಟು ಚಲೋ ಇದ್ದ. ಆದರೂ ಬೈಯೋರು ಇದ್ದೇ ಇರ್ತಾರೆ. ಒಬ್ಬ ಬಂದು ಸಿಕ್ಕಾಪಟ್ಟೆ ಬೈದ. ಯಾಕಂದರೆ ಅವ್ರ ಹುಡುಗನ್ನ ಇವ ಭಿಕ್ಷು ಮಾಡಿದ್ದ. ಇವನು ದೊಡ್ಡ ತಪ್ಪ ಬುದ್ಧನಂದ್ರೆ ಭಿಕ್ಷು ಮಾಡ್ತಿದ್ದೆ, ಎಲ್ಲರನ್ನ ಮನ್ಯಾಗ ಇಡ್ತಿದ್ದಿಲ್ಲ. ಅಲ್ಲೇನು ಮಾಡ್ತೀರಿ ಬರ್ರಿ ಆರಾಮ ರೀ ಅಂತಿದ್ದ. ಆ ಹುಡುಗರೆಲ್ಲ ಬಂದುಬಿಡ್ತಿದ್ದು. ಇದು ತಾಪಾಗಿ ಒಬ್ಬ ತಂದೆ ಬಂದು ಸಿಕ್ಕಾಪಟ್ಟೆ ಬೈದ. ಬುದ್ಧ ಸುಮ್ಮನೆ ಕುಂತಿದ್ದೆಲ್ಲ, ಸುಮ್ಮನೆ ಕುಂತಿಯಲ್ಲ ಅಂದ. ಬೈದ, ಸುಮ್ಮನೆ ಕುಂತರೂ ಸಹಿತ ಬೈದ. ಏನಂತ ಸುಮ್ಮನೆ ಕುಂತಿಯಲ್ಲ, ಕೇಳಿಸೋದಿಲ್ಲೇ ನನಗೆ, ಕಿವಿಯದಾವಿಲ್ಲ ಅಂದ. ಆವಾಗ ಬುದ್ಧ ಸುಮ್ಮನೆ ನಕ್ಕ. ನಿನ್ನಲ್ಲಿ ಏನದ ನೀನು ಹೊರಗೆ ಹಾಕಿದೆ, ನನ್ನಲ್ಲಿ ಒಂದು ಸುಂದರ ನಗುವದ, ಅಷ್ಟೆ ಅಷ್ಟೆ ಅಷ್ಟೇ. ಬುದ್ಧ ಧರ್ಮ ಅಂದರೆ ಏನಲ್ಲ, ಒಳಗೆ ಬಿಡಂಗಿಲ್ಲ ಕೆಟ್ಟದ್ದು. ಅದೇ ಬುದ್ಧ ಧರ್ಮ, ಅದೇ ಬುದ್ಧ ಧರ್ಮ. ನೀ ಏನು ಅಂದ್ಯಲ್ಲ, ನಾನು ತಗೊಳ್ಳಿಲ್ಲ ಅಷ್ಟೆ, ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ. ಸ್ವೀಕಾರ ಮಾಡಿದರೆ ಏನರೇ ಆಗಬೇಕಾಗಿತ್ತು, ನಾನೇ ಉಳ್ಕೊಂಡಿದ್ದೇನೆ. ನೀನು ಅದನ್ನು ಕೊಟ್ಟಿದ್ದು ಅದು ನಿನಗೆ, ನಾನೇನಿಲ್ಲಪ್ಪ. ನೀ ಏನು ಹೇಳಿದೆಯೋ ಒಂದು ಒಳಗೆ ತಗೊಳ್ಳಿಲ್ಲ. ಅದ ನೆನಪ ಉಳಿಯೋಂಗೆ ಮಾಡಲಿಲ್ಲ, ಅದು ಹೋಗೇ ಬಿಡ್ತು. ಸ್ಮರಣದಾಗಿ ಇಟ್ಟರಲ್ಲ ಮುಂದೆ ನೆನಪ ಬರೋದು. ಮಹಾನುಭಾವ, ನೀನೇನು ಅಂದಿಯಲ್ಲ, ನೀನು ಒಂದಿಷ್ಟು ಮರೆತು ಬಿಡು, ನೀನು ಆರಾಮಕ್ಕಿ ಅಂದ. ಬೈದವಾಗ ಶಾಕ್ ಆತು. ನಾ ಯಾಕರೇ ಬೈದೆ ಈ ಮನುಷ್ಯಾಗ? ಅವನಿಗೆ ತಾಪ ಶುರುವಾಯಿತು. ಅವಾಗ ಬುದ್ಧ ಹೇಳ್ದ, ತಾಪ ಯಾಕೆ ಮಾಡ್ಕೋತಿ, ಬೈದೆ ಅನ್ನೋದನ್ನು ಮರೆತು ಬಿಡು ಅಂದ. ಫರ್ಗೆಟ್ ದ್ಯಾಟ್ ಯು ಹ್ಯಾವ್ ಸ್ಕೋಲ್ಡೆಡ್ ಮೀ. ಮರೆತು ಬಿಡು. ಅದೇನು ಬುದ್ಧನ ಮಾತಾಯಿತ್ತೋ ಇಷ್ಟು ಪರಿಣಾಮ ಆತಲ್ಲ, ಮನಸ್ಸಿನಾಗಿಂದ ಎಲ್ಲ ಹೋಗಿಬಿಡ್ತು. ಅವಾಗ ಅವ ಅಂದ, ಬುದ್ಧಂ ಶರಣಂ ಗಚ್ಚ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ತನ್ನ ಹುಡುಗರು ಇಲ್ಲೇ ಬಂದಿದ್ದರು. ಸಿಟ್ಟಿಗೆದ್ದು ಬಂದವ ತಾನು ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧನೇ ನಿನಗೆ ನಾನು ಶರಣಾಗಿ ಬಿಟ್ಟೆ. ಧಮ್ಮಂ ಶರಣಂ ಗಚ್ಛಾಮಿ, ನೀನೇನು ಉಪದೇಶ ಮಾಡ್ತೀಯಲ್ಲ, ಉಪದೇಶಕ್ಕೆ ನಾನು ಸಮರ್ಪಣಾಗಿ ಬಿಟ್ಟಿದ್ದೇನೆ. ಸಂಘಂ ಶರಣಂ ಗಚ್ಛಾಮಿ, ನಾ ಇನ್ನು ಮನೆಗೆ ಹೋಗೋದಲ್ಲ, ನಿನ್ನ ಹತ್ತಿರ ಇರ್ತೀನಿ ಅಂದ. ಎಷ್ಟು ಪರಿವರ್ತನ ಆಗಿತ್ತು ಹೇಳಿ, ಎಷ್ಟು ಪರಿವರ್ತನ ಆಗಿತ್ತು. ಹಾಗೆ ಮಂತ್ರಗಳ ಕೆಲಸ ಮಾಡ್ತಾವ. ಚಲೋ ಮಂತ್ರ ಮನಸ್ಸಿನಾಗ ಇಟ್ಕೊಂಡು ಯಾರೇ ಏನರೇ ಅನ್ನುವಾಗ ಮನಸ್ಸು ಕೆಡುವಂಥ ಪ್ರಸಂಗ ಬಂದಾಗ ಮಂತ್ರ ಅನ್ನೋದು. ಓಂ ನಮಃ ಶಿವಾಯ ಅನ್ರಿ, ಶಿವಾಯ ನಮಃ ಅನ್ರಿ, ಅಥವಾ ಮತ್ತೇನ್ರಿ ಅನ್ರಿ, ಸೋಹಂ ಅದು ಅಂತನ್ರಿ. ಯಾವುದರೇ ಒಂದು ಮಂತ್ರ, ಎಲ್ಲ ಮಂತ್ರಗಳ ಆದಿ ಮಂತ್ರ ಓಂ ಅಷ್ಟೆ. ಎಲ್ಲದರ ಮೂಲ ಓಂಕಾರ. ಅದರಿಂದ ಎಲ್ಲ ಹರಿದು ಬರ್ತಾವ ಮಂತ್ರಗಳು. ಅದು ಒಂದು ಕೊನೆಗೆ ಓಂ, ಒಂದು ಸಾಕು ಮನಸ್ಸು ಸ್ವಚ್ಛ ಮಾಡೋದಕ್ಕಾಗಿ. ಇದಕ್ಕೆ ಧರ್ಮಾಚಾರ ಅಂತ ಕರೀತಾರೆ.